ದಯವಿಟ್ಟು ನೋಡಿ ಬ್ಯಾಚುಲರ್ ಉಪ್ಸರ್ ಮಾಡೋದು ಹೆಂಗೆ. ತುಂಬಾ ತಾಕತ್ತಿರೋ ತಕರಾರು ಮಾಡಲ್ಲ. ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಒಂದು ಹೊಸ ವಿಡಿಯೋಗೆ ನನ್ನ ಗೆಳೆಯ ಇವತ್ತು ಅವ್ರ ಮನೇಲಿ ಉಪ್ಸಾರ್ ಮಾಡ್ತಾ ಇದ್ದಾನೆ. ಅವ್ರ ತಂಗಿ ಇವತ್ತಿಲ್ಲ, ಅವ್ರ ಬಾಬಾ ಮತ್ತೆ ಇವನು ಇದ್ದಾನೆ, ನಾನು ಇದ್ದೀನಿ. ಬಟ್ ನಾನು ಏನ್ ತಿನ್ನಲ್ಲ. ಬಟ್ ಇವತ್ತು ಉಪ್ಸಾರ್ ಮಾಡ್ತಾ ಇದ್ದಾನೆ. ಖಂಡಿತ ತಿನ್ನೋಣ. ಅಭಿ ನೀನ್ ಹಿಂಗ್ ಮಾಡ್ತೀನಿ ಅದ್ರ ಮೇಲೆ. ದಯವಿಟ್ಟು ನೋಡಿ ಬ್ಯಾಚುಲರ್ ಉಪ್ಸಾರ್ ಮಾಡೋದು ಹೆಂಗೆ. ಅಭಿ ಇವಾಗ ಬ್ಯಾಚುಲರ್ ಉಪ್ಸಾರ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಸಾಮಗ್ರಿಗಳು ಬೇಕು ಅಭಿ? ಏನೇನ್ ಬೇಕಲ್ಲ ಸಾಂಬಾರು? ಐ ಏನೇನ್ ಬೇಕು ಹೇಳು. ಇವಾಗ ಮಾಡ್ತಾರೇ ಹೇಳ್ಗುರು ಏನೇನ್ ಬೇಕು. ಚೆನ್ನಾಗಿ ತೊಳಿತಾನೆ ಪಾತ್ರೆ ಗೀತ್ರೆ ಎಲ್ಲ. ಇದೇ ಕುಕ್ಕರ್ ಅಲ್ಲ ಮಾಡೋದು ಇವಾಗ. ಬೇಗ ತೊಳಿ. ಅರ್ಪಿ ನೋಡವ ನಿಮ್ಮ ಅಣ್ಣನ ಎಷ್ಟು ಕೆಲಸ ಮಾಡೋನು. ಮತ್ತೆ ಇವನನ್ನ ಮುಂದೆ ಫ್ಯೂಚರಲ್ಲಿ ಕಡ್ಕೊಳ್ಳೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಪುಣ್ಯವಂತರು. ಯಾರಾದರೂ ಬೇಕು ಇಂಥ ಗಂಡು ಅಂತ ಹೇಳಿದ್ರು ಕೂಡ ಅಪ್ಲಿಕೇಶನ್ ಹಾಕಿ ನಾನು ಒಪ್ಸಿ ನಿಮಗೆ ಮದುವೆ ಮಾಡಿಸ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲರೂ ಹೇಳ್ತಾರೆ ಗಂಡು ಹೆಣ್ಣು ಅಂತೇಳಿ. ನನ್ನ ಫ್ರೆಂಡ್ ಹತ್ರ ಆ ಭೇದ ಭಾವನೆ ಇಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ತೊಳಿತಾ ಇರಬೇಕು. ತೊಳಿತಾ ಇರೋ ಬಂಟಿ ನೀನು ಸಾಬೂನು ಸ್ಲೋನಾ ತಿಕ್ತಾ ಇರೋ. ಅಭಿ ನಿನ್ಗೆ ಅಡುಗೆ ಮಾಡೋದಕ್ಕೆ ಇಷ್ಟ ಆಗುತ್ತಾ ಹೇಗೆ? ಇಷ್ಟ. ನಿಮ್ಮ ಹೆಂಗಸರು ಬಂದ್ಮೇಲೆ ನೀನೇ ಮಾಡಿಯೋ ನಿಮ್ಮ ಹೆಂಗಸರು ಹೇಳಿ ಅಡುಗೆ ಮಾಡಕ್ಕೆ? ಹೆಂಗಸರು ಮಾಡಿ ಹೇಳಲ್ಲ. ಉಣ್ಸಿಕೀಯ ಕಲ ಪರವಾಗಿಲ್ಲ ಕಲ. ಆಯ್ತು ಹೇಳಪ್ಪ. ಇವಾಗ ಉಪ್ಸಾರು ಮಾಡಕ್ಕೆ ಏನೇನು ತಗೋತಾ ಇದೀವಿ, ಏನೇನು ಮಾಡ್ತಾ ಇದೀವಿ? ಬ್ಯಾಚುಲರ್ ಉಪ್ಸಾರು ಹೇಳ್ಗುರು. ಹೇಳಪ್ಪ ಏನೇನು ತಗೋಬೇಕು ಅಂತ. ಹೇಳಪ್ಪ ಗುರು. ಎಲ್ಲ ವೀಕ್ಷಕರು ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಮಿನರಲ್ ವಾಟರ್ನೇ ತಗೋಬೇಕು ಅಂತಂದ್ರೆ 5 ರೂಪಾಯಿ ವಾಟರ್ನೇ ತಗೋಬೇಕು. 2 ಚೆಂಬು ನೀರು. ಉಪ್ಸಾರಿಗೆ ಮೊದಲಾಗಿ ಬೇಕಾಗಿರೋದು 2 ಚೆಂಬು ನೀರು. ಸಾಕ್ಬಿಡು. ಬೆಳಗ್ಗೆ ತಾನೆ ಬಿಡು. ಒಂದು 9ಗೆ ಕುಡ್ತಿರದ್ನೇ. ಉಳ್ಳಿ ಮೊಳಕೆ ಕಲ್ಲೆ ನಿಮ್ಗೆ ಬೇಕು ಅಂತಂದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಯಾವ್ದೇ ಬೇರೆ ರೀತಿ ಕಾಳ್ ಬೇಕಾದ್ರೂ ಹಾಕೊಬಹುದು. ಹೌದಲ್ವಾ ಬಿ? ತರಕಾರಿ ಇದ್ರು ಹಾಕಬಹುದು. ಓಕೆ. ಇಲ್ದೇ ಇರೋ ಕಾರಣಕ್ಕೆ ಇದು ಸಾಕ್ಬಿಡು. ನೀನ್ ಇಬ್ಬಳೆ ತಿನ್ನೋದಕ್ಕೆ ಎಲ್ಲ ಎಡೆ ಹಾಕ್ಬೇಕು. ನೆಕ್ಸ್ಟ್ ತದನಂತರ ನೀನ್ ತೊಳೆಯಂಗಿಲ್ವಾ? ತೊಳೆದಿದ್ರ? ಸರಿ ಆಯ್ತು. ಸಣ್ಣ ಕುಯ್ದು ಮೆಣಸಿಕಾಯಿ ಏನೋ ಬೇಡ. ಸಣ್ಣ ಕಚ್ಚಾಕ್ಬಿಟ್ಟು. ಸಣ್ಣ ಕಚ್ಚದ ಅಂದ್ರೆ ಇಷ್ಟು ದಪ್ಪ ಹಚ್ತಾ ಇದೀ. ಫಸ್ಟ್ ಒಲೆ ಮೇಲೆ ಗ್ಯಾಸ್ ಆನ್ ಮಾಡ್ಬೇಕು. ಒಲೆ ಮೇಲೆ ಗ್ಯಾಸ್ ಹಚ್ಚಿ ಫಸ್ಟ್ ಹಾಕ್ಬೋದ? ಏನಾಗ್ಬೇಕು ಫಸ್ಟ್? ಗ್ಯಾಸ್ ಹಚ್ಕೋಬೇಕು. ಹೇಳು. ಗ್ಯಾಸ್ ಹಚ್ಕೋಬೇಕಂತ ಹೇಳದ್ರಪ್ಪ. ತಿಳ್ಕೊಳ್ರಪ್ಪ. ಗ್ಯಾಸ್ ಹಚ್ಕೊಳ್ಳಿದ್ರೆ ಭಾರಿ ಕಷ್ಟ ಆಗೋಯ್ತದಂತೆ. ಗ್ಯಾಸ್ ಹಸ್ರು. ಬೆಂಕಿ ಹತ್ತೋದು. ಆಮೇಲೆ ನೆಕ್ಸ್ಟ್ ಉಪ್ಪ ಹಾಕಂಗಿಲ್ಲ. ಉಪ್ಪ ಏನ್ ಹಾಕಂಗಿಲ್ಲ. ಅಯ್ಯೋ ತಲೆ ಪಟ್ಟದೆ. ದಪ್ಪ ಹಾಕ್ಬೇಕು, ಸಣ್ಣ ಉಪ್ಪ ಹಾಕೋದಾಗಲ್ಲ. 1 ಟೀ ಸ್ಪೂನ್ ಹಾಕ್ಬೇಕು. 1 ಟೀ ಸ್ಪೂನ್ ಉಪ್ಪು ಹಾಕೋಬೇಕು ನೀವು. 1 ಟೀ ಸ್ಪೂನ್ ಉಪ್ಪು ಹಾಕಿ. ಸ್ನೇಹಿತರೆ ನೀವು 1 ಟೀ ಸ್ಪೂನ್ ಉಪ್ಪಾಕಿ ನಂತರ ಮುಚ್ಚಬೇಕು. ನಂತರ ವಿಜಿಲ್ ಹಾಕಬೇಕು. ವಿಜಿಲ್ ಹೊಡಿಬೇಕು. ಒಡೆಯೋ ಗಂಟ ಕಾಯ್ಬೇಕು. ಇವಾಗ ವಿಜಿಲ್ ಹೊಡೆಯೋದಿಲ್ಲ, ಏನಿಲ್ಲ. ಬರೀ ಜೀತೆಗ RCB ಜೀತೆಗ. ಗೆದ್ದೆ ಈ ಸಲ ಕಪ್ ನಮ್ದೇ RCB. ಈಗ ಓಪನ್ ಮಾಡಿದ ತಕ್ಷಣ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸದ ಹೆಸರು
ಅಭಿ ಇವಾಗ ಸಾರ್ಗೆ ರೆಡಿ ಮಾಡ್ಕೊಂಡೆ. ಉಪ್ಸಾರ್ಗೆ ಮುಖ್ಯವಾಗಿ ಬೇಕಾಗಿರೋದು ಖಾರ. ಖಾರ ಅಲ್ವಾ? ನನ್ನ ತಂಗಿಯವರು ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಓ ಆಲ್ರೆಡಿ? ಅದೇ ಕಾರಣ. ಓ ಏನು ಅಭಿಷೇಕ್ ಅವರೇ, ಆಲ್ರೆಡಿ ಖಾರ ಮಾಡಿ ನೀವೇ ಮಾಡಿದ್ದ ನಿಮ್ಮ ತಂಗಿಯವ್ರು ಮಾಡಿರೋದಾ? ನನ್ನ ತಂಗಿಯವರು ಅರ್ಪಿ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಿ ಮಾಡಿಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಅರ್ಪಿ ಅವರೇ ನೀವು ಮಾಡಿದಂತಹ ಈ ಸಾಂಬಾರು, ಇದರಿಂದ ಇದು ಮೂಲಂಗಿ ಸಾಂಬಾರು ತುಂಬಾ ಅದ್ಭುತವಾಗಿತ್ತು. ಒಂದ್ ಸೇರ್ ತುಪ್ಪ ಹಾಕೊಂಡು ಒಂದು ಕುಕ್ಕರ್ ಅನ್ನ ಊಟ ಮಾಡಿದ್ದೀವಿ, ಬ್ಯಾಟಿಂಗ್ ಮಾಡಿದ್ದೀವಿ. ಇವತ್ತು ನಿಮ್ಮ ಭಾವ ಅಂದರೆ ನಿಮ್ಮ ಯಜಮಾನ್ರು ಬೇಡ ಮಾಡ್ತಾ ಇರ್ತಕ್ಕಂಥ ಊಟ ತಿಂದು ಯಾವ ರೀತಿಯಲ್ಲಿ ಎಷ್ಟು ಶಕ್ತಿನ ಬರ್ಸ್ಕೊಳ್ತಾರೆ ಅಂತ ಈ ಒಂದು ವಿಡಿಯೋ ಆದ ನಂತರ ಅಪ್ಲೋಡ್ ಮಾಡ್ತೀನಿ. ಇವನಿಗೂ ಕೂಡ ನೋಡಿ ಎಷ್ಟು ಶಕ್ತಿ ಇದೆ. ನಿನ್ ತೋಳ ತಾಕ ತೋರಿಸ ನೋಡಿ, ಬೈಸಿಪ್ಸ್ ನೋಡಿ ಅಪ್ಪಾ, ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬಾ ನಿಗತ್ತಾಗಿದ್ರು ಗುಲಾಮ ಆಗಿರಲ್ಲ, ಸಿಂಹ ಸಿಂಗಲ್ ಆಗೈತೆ ಅಂತ ಟ್ರೀಟ್ಮೆಂಟ್ ಸಿಗಲ್ಲ. ಇನ್ನು ಎಷ್ಟು ವಿಸಿಲ್ಸ್ ಹೊಡಿಬೇಕು ಅಭಿ ಇದು? 2 ಹೊಡಿಬೇಕು ದಿನೇಶ್, ಇನ್ನೂ ಹೊಡೆದಿಲ್ಲ. ಹಾ ಓಕೆ ಥ್ಯಾಂಕ್ ಯು. ಮುದ್ದೆನ ಮಾಡ್ತೀಯ ಅಭಿ? ದಿನೇಶ್ ನಮ್ಮ ಬಾವರ್ ಮಾಡ್ತಾರೆ. ಬಾವರು ಮಾಡ್ತಾರಾ? ಇದೇ ಕಂಟೆಂಟು ಹೌದಾ ಅಭಿ? ಹಾಗಾದ್ರೆ ಅರ್ಪಿ ಅದ್ ಮನೇಲಿ ಮಾಡಲ್ಲ? ವಿಜಯ್ ಕುಮಾರ್ ಯಾಕಂತಾರ ಮಾಡ್ತಾರ ಸರ್. ವಿಜಯ್ ಸರ್, ನಿಮ್ಮನ್ನ ನಾವು ಪ್ರೀತಿಯಿಂದ ಕರೆಯೋದು ವಿಜಯ್ ಕುಮಾರ್ ಸರ್ನಾಯಕ್ ಅಂತೇಳಿ. ತುಂಬಾ ಧನ್ಯವಾದ ಸರ್. ಅರ್ಪಿ ಅವ್ರಿಗೆ ನೀವು ತುಂಬಾ ತ್ರಾಸ ಮಾಡ್ತಾ ಇಲ್ಲ, ನೀವೇ ಮುದ್ದೆ ಮಾಡ್ತಕ್ಕಂಥದ್ದು ತುಂಬಾ ಖುಷಿ ಆಯ್ತು. ಇದು ಹಾಕಲ್ಲ ಅನ್ಕೊಂಡಿದ್ದೀವಿ, ಇದು ಹಾಕಿ ಹಾಕ್ತೀವಿ. ಓಕೆ, ದಯವಿಟ್ಟು ಬೇಜಾರು ಮಾಡ್ಬಿಡಿ ವಿಜಯ್ ಕುಮಾರ್ ಸರ್ ನಾಯಕ್ ಸರ್. ಖುಷಿ ಎಷ್ಟು ವಿಸಿಲ್ ಹೊಡಿಬೇಕು ಅಂತ ನಾನು ಹೇಳ್ತೀನಿ, ಅಲ್ಲಿರುವ ಕಾಯಿರಿ. ರಜಾ ಹಾಕಿದ್ರೆ ಭಾನುವಾರ ಅಲ್ಲ ಬುಧವಾರ ಎಲ್ಲ ಮಗಳಿಲ್ಲ ಕಲಿಯುತ್ತ ಈಗ ಮಾಡದೆ. ಸರಿ ಮಾಡಿರ್ತೀನಿ. ಯಾಕೆ ಸುಗರ್ ಏನು ಮಾಡಿ ಕಾಲ ಕಾಲಕ್ಕೆ ಸರಿ. ನೀನು ಅಯ್ಯೋ ಇದ್ದಿ ಅಡಿ ಮೈ ಕರ್ಕ 1-3 ದಿವಸ ಸುಮ್ಮನೆ ಕರ್ಕೊಂಡಿ ಬಿಡವ. ಅವ್ರಿಗೋಸ್ಕರ ನೀವು ಇಲ್ಲಿ ಸರ್ಕೊಂಡು